ಎಜಿ ನ್ಯೂಸ್ಗೆ ಸ್ವಾಗತ. ಮಹಾವೀರ ಜಯಂತಿ ದಿನವನ್ನ ಅಹಿಂಸಾ ದಿನವನ್ನಾಗಿ ಆಚರಿಸಲು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಭಗವಾನ್ ಮಹಾವೀರ ಜಯಂತಿ ದಿನವನ್ನ ಅಹಿಂಸಾ ದಿನವನ್ನಾಗಿ ಆಚರಿಸಬೇಕು, ಮಧ್ಯೆ ಮಾಂಸ ಮಾರಾಟ ನಿಷೇಧ ಮಾಡಬೇಕು ಅಂತ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮದ ಶ್ರೀ ಪದ್ಮಾವತಿ ಮಹಿಳಾ ಮಂಡಳಿ ಸಂಘದ ವತಿಯಿಂದ ಕುಂದಗೋಳ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ರಾಜು ಮಾಳಕರ್ ಅವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಹೌದು, ಕೆಲವು ಕಚೇರಿಗಳಲ್ಲಿ ಮಹಾವೀರರ ಜಯಂತಿಯನ್ನ ಆಚರಣೆ ಮಾಡುವುದಿಲ್ಲ. ಮಹಾವೀರ ಜಯಂತಿಯನ್ನ ಕಟ್ಟುನಿಟ್ಟಾಗಿ ಸರ್ಕಾರದ ಆದೇಶದಂತೆ ಎಲ್ಲಾ ಕಚೇರಿಗಳಲ್ಲಿ ಮಹಾವೀರ ಜಯಂತಿಯನ್ನ ಕಡ್ಡಾಯವಾಗಿ ಆಚರಿಸಬೇಕು ಅಂತ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ. ಭಗವಾನ್ ಮಹಾವೀರ ಜಯಂತಿಯಂದು ಮದ್ಯ ಮಾಂಸ ನಿಷೇಧ ಅಹಿಂಸಾ ದಿನವನ್ನಾಗಿ ಆಚರಿಸುವ ಕುರಿತು ಮೇಲ್ಕಂಡ ವಿಶೇಷಕ್ಕೆ ಸಂಬಂಧಿಸಿದಂತೆ ದಿನಾಂಕ 30/3/2026 ಸೋಮವಾರದಂದು ನಡೆಯುವ ಭಗವಾನ್ ಮಹಾವೀರ್ ಜಯಂತಿಯನ್ನು ಅಹಿಂಸಾ ದಿನವನ್ನಾಗಿ ಆಚರಿಸಬೇಕು ಮತ್ತು ಭಗವಾನ್ ಮಹಾವೀರ್ ಜಯಂತಿಯನ್ನು ಕೆಲವೊಂದು ಕಚೇರಿಯಲ್ಲಿ ಆಚರಿಸುವುದಿಲ್ಲ, ಎಲ್ಲ ಕಚೇರಿಗಳಲ್ಲಿ ಆಚರಿಸಲು ಆದೇಶಿಸಬೇಕು. ಮಾನ್ಯ ಶ್ರೀ ಕುಂದಗೋಳ ತಹಸೀಲ್ದಾರ್ ಸಾಹೇಬರು ಮುಖಾಂತರ ಮಾನ್ಯ ಧಾರವಾಡ ಜಿಲ್ಲಾಧಿಕಾರಿಗಳು ಧಾರವಾಡ ಇವರಿಗೆ ಈ ಪತ್ರವನ್ನು ರವಾನಿಸಬೇಕು. ಈ ದಿನ ಏನು ತಾವು ಭಗವಾನ್ ಮಹಾವೀರ ಜಯಂತಿಯನ್ನು ಮದ್ಯ ಮಾರಾಟ ನಿಷೇಧ ಮಾಡಲಿಕ್ಕೆ ಮನವಿ ಕೊಡ್ತಾ ಇದ್ದೀರಿ. ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗೆ ಪ್ರತಿ ವರ್ಷವೂ ಸಹ ಏನು ಮಹಾವೀರ ಜಯಂತಿಯನ್ನು ಅಹಿಂಸಾ ದಿನ ಆಚರಣೆ ಮಾಡ್ತಾರೆ. ಇಡೀ ಜಿಲ್ಲೆಯಾದ್ಯಂತ ಮಾನ್ಯ ಜಿಲ್ಲಾಧಿಕಾರಿಗಳು ಅಹಿಂಸಾ ದಿನ ಮದ್ಯ ಮತ್ತು ಮಾರಾಟ ನಿಷೇಧಕ್ಕೆ ಪ್ರತಿ ವರ್ಷ ಅದು ನಿಷೇಧಾಜ್ಞೆಯನ್ನು ಹೊರಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ವತಿಯಿಂದ ನಾವು ಸಪರೇಟಾಗಿ ಮಾಡಲಿಕ್ಕೆ ಬರಲ್ಲ. ಅದನ್ನು ಅವರು ಇಡೀ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲಾಧಿಕಾರಿಗಳು ಹೊರಡಿಸೋದ್ರಿಂದ ಅದು ನಮ್ಮ ತಾಲೂಕಿಗೂ ಅನ್ವಯ ಆಗ್ತದೆ. ಇಡೀ ಜಿಲ್ಲೆಯಾದ್ಯಂತ ಮಾಡೋದ್ರಿಂದ ಏನು ಡೇಟ್ ಏನು ಚೇಂಜ್ ಆಗಿದೆ. ಈಗ 31ಕ್ಕೆ ಏನೋ ಇತ್ತು ಮಹಾವೀರ ಜಯಂತಿ ಎಂದು ಅವತ್ತು ಮಾಡುವುದಕ್ಕಾಗಿ ಎಲ್ಲ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟಿರ್ತೇವೆ. ಅವತ್ತಿನ ದಿನದಲ್ಲಿ ಮದ್ಯ ಮಾಂಸ ಯಾವುದು ಒಟ್ಟು ಮಾರಾಟ ಮಾಡಬಾರ್ದು, ಅದನ್ನೆಲ್ಲ ನಿಷೇಧ ಮಾಡಬೇಕೆಂದು ತಹಸೀಲ್ದಾರ್ ಸಾಹೇಬರಿಗೆ ಇವತ್ತಿನ ದಿವಸದಲ್ಲಿ ಮನವಿ ಕೊಟ್ಟಿರ್ತೇವೆ. ಜಯ ಜಗನ್ನಾಥ. ದಿನಾಂಕ 30/3/2026 ಏನು ಅಹಿಂಸಾ ತತ್ವದ ಮೇಲೆ ನಮ್ಮ ಮಹಾವೀರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಭಾಳಷ್ಟು ಉತ್ಸುಕತೆಯಿಂದ ನಮ್ಮೆಲ್ಲ ಜೈನ ಸಮಾಜ ತಾಯಂದಿರು ಇವತ್ತು ಕುಂದಗೋಳ ಮಾನ್ಯ ದಂಡಾಧಿಕಾರಿಗಳು ಒಂದು ಮನವಿಯನ್ನು ಕೊಟ್ಟರು. ಮನವಿ ಏನಪ್ಪ ಅಂತಂದ್ರೆ, ಸರ್ಕಾರ ಏನಂದ್ರೆ ಅಹಿಂಸೆ ಅಂದರೆ ಅವತ್ತು ಮದ್ಯ ಮಾರಾಟ ಆಗಬಾರ್ದು, ಅವತ್ತಿನ ದಿನ ಮಾಂಸಾಹಾರ ಮಾರಾಟ ಮಾಡಬಾರ್ದು. ಯಾಕಂದರೆ ಅಹಿಂಸೆ ತತ್ವದ ಮೇಲೆ ಜೈನ ಸಮಾಜ ಇವತ್ತು ಕೂಡ ವಿಶ್ವದಲ್ಲಿ ಒಂದು ಉನ್ನತ ಮಟ್ಟದ ಒಂದು ಸಿದ್ಧಾಂತದ ಮೇಲೆ ಈ ಧರ್ಮವನ್ನು ಆಚರಣೆಯನ್ನು ಇಟ್ಕೊಂಡು ಹೋಗ್ತಾ ಇದೆ. ಅಂಥ ಒಂದು ಆಚರಣೆ ಮಾಡಿ ಒಂದು ಜಗತ್ತಿಗೆ ಒಂದು ಸತ್ಯಾಂಶ ಸಾರಿದಂಥ ಈ ಸಮುದಾಯಕ್ಕೆ ನೀವು ಅವತ್ತಿನ ಮಹಾವೀರ ತ್ಯಾಗ ಮಾಡಿದಂಥ ಮಹಾವೀರ ಜಯಂತಿ ಮಾಡೋ ದಿನಾನಾರ ನೀವು ಒಂದು ದಿವಸನಾರ ಅದಕ್ಕೆ ನೀವು ಒತ್ತು ಕೊಡಬೇಕು ಅನ್ನುವಂಥ ಒಂದು ಆದೇಶ ಇಟ್ಕೊಂಡು ಸರ್ಕಾರ ಆದೇಶವನ್ನು ಕೊಡಿದೆ. ಹಾಗೆ ಮಾನ್ಯ ದಂಡಾಧಿಕಾರಿ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಇಡೀ ಜಿಲ್ಲೆಯಾದ್ಯಂತ ಅಹಿಂಸೆ ಏನಂದ್ರೆ ಮಾಂಸಾಹಾರಿ ಮತ್ತು ಮದ್ಯನ ಮಾರಾಟ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಏನು ಕುಂದಗೋಳ ತಾಲೂಕದ ಎಲ್ಲ ಮಹಾವೀರ ಮಹಿಳಾ ಸಂಘದ ತಾಯಂದಿರು ಇವತ್ತು ಬಂದು ಕುಂದಗೋಳಕ್ಕೆ ಮನವಿ ಕೊಟ್ಟಿದ್ರು. ಇವತ್ತು ಬಸಣ್ಣ ಯುಗಪ್ಪನವರವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ತಂಡ ಹೆಣ್ಮಕ್ಳು ಭಾಳ ಮುಂಚಿನಲ್ಲಿ ಬಂದು ಈ ಒಂದು ಜಯಂತಿ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ಮಾಡ್ರಿ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರಲ್ಲ, ಅದಕ್ಕೆ ನಾನು ಅವ್ರಿಗೆ ಕೃತಜ್ಞಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಈ ಮುಖಾಂತರ ನಾನು ಸರ್ಕಾರಕ್ಕೂ ಆಗ್ರಹಿಸ್ತೀನಿ. ಈ ಸಂದರ್ಭದಲ್ಲಿ ಸರಸ್ವತಿ ಮಲ್ಲಿಕವಾಡ, ಮಾಣಿಕ್ಯ ಚಿಂದೂರು, ಬಸವರಾಜ್ ಯೋಗಪ್ಪನವರ, ಅನುಸೂಯ ಯೋಗಪ್ಪನವರ, ಗಿರಿಜವ ಮಲ್ಲಿಕವಾಡ, ಶಾರದಾ ಮಲ್ಲಿಕವಾಡ, ಗಂಗವ್ವ ಮಲ್ಲಿಕವಾಡ, ಕಸ್ತೂರವ್ವ ಮಲ್ಲಿಕವಾಡ, ಮಮತಾ ಯೋಗಪ್ಪನವರ, ಶಿಲ್ಲಪ್ಪ ಮಲ್ಲಿಕವಾಡ, ಪ್ರಿಯಾಂಕಾ ಯೋಗಪ್ಪನವರ, ಸುಧಾ ಮಲ್ಲಿಕವಾಡ, ಮಂಜುವ ಯೋಗಪ್ಪನವರ, ಲಕ್ಷ್ಮೀ ಯೋಗಪ್ಪನವರ, ರೇಖಾ ಮಲ್ಲಿಕವಾಡ, ಶಾಂತವ್ವ ಮಲ್ಲಿಕವಾಡ, ರತ್ನವ ಯೋಗಪ್ಪನವರ, ಸುಧಾ ಯೋಗಪ್ಪನವರ ಸೇರಿ ಅನೇಕ ಜೈನ ಸಮಾಜದ ಬಾಂಧವರು ಭಾಗವಹಿಸಿದ್ರು. ಅಂತಪ್ಪ ಕೋಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.